ವಾಣಿಜ್ಯ ಗ್ಯಾಸ್ ಸಂಕಷ್ಟದಲ್ಲಿ ಒಂದ್ ಕಡೆ ಸಿಲುಕಿದ್ರೆ ಮತ್ತೊಂದು ಕಡೆಗೆ ಸುಲಿಗೆಗಳಿದ್ದಾರೆ. ಕಾಳಸಂತೆಯಲ್ಲಿ ಸುಲಿಗೆಯನ್ನ ಮಾಡಲಾಗ್ತಾ ಇದೆ. ಹೋಟೆಲ್ ಉದ್ಯಮಗಳಿಗೆ ಗ್ಯಾಸ್ ಏಜೆನ್ಸಿಗಳ ಹಗಲು ದರೋಡೆ ನಡೀತಾ ಇದೆ. ಹೋಟೆಲ್ ಮಾಲೀಕರಿಗೆ ಬ್ಲ್ಯಾಕ್ನಲ್ಲಿ ಗ್ಯಾಸ್ ರೇಟನ್ನ ಹೆಚ್ಚಳ ಮಾಡಿ ಟ್ರಬಲ್ ಕೊಡಲಾಗ್ತಾ ಇದೆ. ನೀವು ಕಮರ್ಷಿಯಲ್ ಸಿಲಿಂಡರ್ನ ತೆಗೆದುಕೊಳ್ಬೇಕು ಅಂದ್ರೆ ಬರೋಬ್ಬರಿ 4,120 ರೂಪಾಯಿ ಕೊಡ್ಬೇಕಂತೆ. ಅದೇನಾದ್ರೂ 3 ತಗೊಂಡ್ರೆ 10,170 ರೂಪಾಯಿ. ಇದರಲ್ಲೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟವ್ರೆ ಪಾಪ. ಅಲ್ಲಿ ನೋಡಿ, ನೀವು ದರವನ್ನು ನೋಡ್ತಾ ಇದ್ದೀರಾ. ದಿನಕ್ಕೆ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು, ಓನ್ಲಿ ಫಾರ್ ಗ್ಯಾಸ್ ಸಿಲಿಂಡರ್. ಅವಾಗೇನಾಗುತ್ತೆ, ಕಾಳಸಂತೆಯಲ್ಲಿ ಮಾರಾಟ ಆಗೋದಕ್ಕೆ ಯಗ್ಗೆ ಇಲ್ಲದೆ ಶುರುವಾದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ದುಡ್ಡನ್ನು ಕೊಟ್ಟು, ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ಜನರು ಖರೀದಿ ಮಾಡ್ತಾರೆ. ಈಗ ನೇರವಾಗಂತೂ ಸಿಗ್ತಾ ಇಲ್ಲ, ಆದರೆ ಕಾಳಸಂತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಸಿಗ್ತಾ ಇದೆ ಅಂದಾಗ 1,000 ರೂಪಾಯಿ ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, 2,000 ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, ಬಿಸ್ನೆಸ್ ನಿಂತು ಹೋಗ್ಬಿಡುತ್ತೆ. ಈಗ ತಾನೇ ಬಿಸ್ನೆಸ್ನ ಶುರು ಮಾಡಿದ್ದೀವಿ, ಅಥವಾ ನಮ್ಮ ಕಸ್ಟಮರ್ಸ್ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಡ್ತಾರೆ ಅನ್ನುವಂತಹ ಆತಂಕ ಆ ಹೋಟೆಲ್ನವರಿಗೂ ಇರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.